ಎಲ್ಲರೂ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರಿ ನೀವು. ವಕ್ಫ್ ಪ್ರಾಪರ್ಟಿ ಅದು. ಎಲ್ಲರ ಇನ್ವಾಲ್ವ್ಮೆಂಟ್, ಎಲ್ಲರಿಗೆ ಲಾಭ ಪಡೆದಿದ್ದಾರೆ ಅಂತಂದ್ರೆ ಓನ್ಲಿ ಕಾಂಗ್ರೆಸ್ ಆರ್ ಅದರ್ ಪಾರ್ಟಿ ಪೀಪಲ್ ಆಲ್ಸೋ? ಅಲ್ಲ, ಅದಕ್ಕೆ JDS ಒಬ್ಬರು ಇದ್ರು, ಇಕ್ಬಾಲ್ ಅನ್ಸಾರಿ ಅಂತ ಹೇಳಿ. ಓಕೆ, ನಾವು ಇನ್ ಕಾಂಗ್ರೆಸ್ ಐ ಥಿಂಕ್. ಓಕೆ, JDS ಯಾರೊಬ್ಬರು ಇದ್ರು. ಬಟ್ ವೆರಿ ಫ್ರಾಂಕ್ಲಿ ಬೇರೆಯವರಿಗೆ ಅದು ಅವಕಾಶ ಸಿಕ್ಕಲಿಲ್ಲ. ಇದು ಆ್ಯಕ್ಚುಲಿ ದಿಸ್ ಆಲ್ ಸ್ಟಾರ್ಟೆಡ್ ಫ್ರಮ್ ಅಬೌಟ್ 69, 68, 70 ಶುರು ಆಯ್ತಿದ್ದು ಈ ವಕ್ಫ್ ಪ್ರಾಪರ್ಟಿಯನ್ನು ಹೊಡ್ಕೊಳ್ಳೋದು, ಲೂಟಿ ಮಾಡೋದು. ಆಗ ಬೇರೆ ಪಾರ್ಟಿಯವರು ಯಾರು ರೂಲಿಂಗಲ್ಲಿ ಇದ್ದಿಲ್ಲ. ಅವ್ರು ರೂಲಿಂಗ್ ಇದ್ದು ಅವ್ರು ಮಾಡಿಸ್ತಿದ್ದಾರೆ ಏನು ನಂಗೆ ಗೊತ್ತಿಲ್ಲ. ಹಾಗೆ ಮತ್ತೊಂದು ವಿಷಯ ಹೇಳ್ತೇನೆ, ನಿಮ್ಮ ಸಿದ್ದರಾಮಯ್ಯವರು ಎಷ್ಟು ಮಟ್ಟಿಗೆ ಸುಳ್ಳ ಅಂತ ಹೇಳಿ. ಇದು ನಮ್ಮ ವಕ್ಫ್ ಆಸ್ತಿ ಆ್ಯಕ್ಚುಲಿ ರಿಜಿಸ್ಟರ್ ವಕ್ಫ್ ಪಾರ್ಟಿ ನಮ್ಮ ಹತ್ರ ಇರೋದು 54,000 ಎಕರೆ. ಅದರಲ್ಲಿ ಒಂದು 27-28,000 ಎಕರೆ ಎಂಬೆಸಲ್ಮೆಂಟ್ ಆಗಿದೆ, ಲೂಟಿ ಆಗಿದೆ. ಆಮೇಲೆ ಇರೋದು ಬಾಕಿ 24,000, 25,000 ಇರೋದು. ಅಷ್ಟಿರಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ 1,60,000 ಎಕರೆಗೆ ನೋಟಿಸ್ ಬಿಡ್ತಾರೆ. ಅದು ಹೇಗೆ ಬಿಡ್ತಾರೆ? ಆಯಿತು, ಅವರು ದಟ್ಸ್ ಪ್ಯೂರ್ಲಿ ಫಾರ್ ಅಪೀಸ್ಮೆಂಟ್. ಆ 3 ಇಲೆಕ್ಷನ್ ಬಂತಲ್ಲ, ಅದರಲ್ಲಿ ಗೆದ್ದರು ಕೂಡ ಅವರು ಕ್ಲೀನ್ ಫಾರ್ ಅಪೀಸ್ಮೆಂಟ್. ಆಮೇಲೆ ಎಲ್ಲ ಅಪೋಸಿಷನ್ ಅವರೆಲ್ಲ ಗಲಾಟೆ ಮಾಡಿದಾಗ ವಿಡ್ರಾ ಮಾಡಿದರು. ಅವರು ಸತ್ಯವಂತ ಆದರೆ ವಿಡ್ರಾ ಮಾಡಬಾರ್ದಿತ್ತು. ಯಾಕೆ ವಿಡ್ರಾ ಮಾಡಿದರು? ಅದರಲ್ಲಿ ಗೊತ್ತಾಗ್ತಾ ಅವ್ರು ಎಷ್ಟು ಸುಳ್ಳ ಅಂತೇಳಿ. ಹಿ ಜಸ್ಟ್ ವಾಂಟೆಡ್ ಟು ಇಗ್ನೈಟ್ ಎ ಫೈಟ್ ಬಿಟ್ವೀನ್ ಎರಡು ಕಮ್ಯುನಿಟಿ ಮಧ್ಯೆಯಲ್ಲಿ, ಮೈನಾರಿಟೀಸ್ ಆ್ಯಂಡ್ ಮೆಜಾರಿಟೀಸ್. ಅದಕ್ಕೆ ನಾನು ಹೇಳಿದೆ, ಸಿದ್ದರಾಮಯ್ಯರೇ ನಿಮಗೆ ಮತ್ತು ಪ್ರಿಯಾಂಕ ಖರ್ಗೆ ನಿಮಗೆ ಪುರುಷತ್ವದಿದ್ದರೆ CBI ಕೊಡಿ, ನನ್ನ ರಿಪೋರ್ಟನ್ನು CBI ಕೊಡಿ. ಆಗ ವಕ್ಫ್ ಅವ್ರದ್ದು ಎಷ್ಟು ಆಸ್ತಿ ಮತ್ತು ರೈತರದ್ದು ಎಷ್ಟು ಆಸ್ತಿ ಕ್ಲಿಯರ್ ಹಾಲಿಗೆ ಹಾಲು ನೀರಾಗುತ್ತೆ. ಯಾಕೆ ಮಾಡಲ್ಲ? ಈ ಗೊಂದಲ ಯಾಕೆ ಸೃಷ್ಟಿಸ್ತಾರೆ? ಈಗ ಓಕೆ ಸರ್, ಈಗ ನೀವು ಈ ವರದಿಯನ್ನ ಕೇಂದ್ರಕ್ಕೆ ತಗೊಂಡೋದ್ರಿ. ಅಲ್ಲ, ಓಕೆ, ಈಗ ನೀವು ಸಿದ್ದರಾಮಯ್ಯನ ಬಗ್ಗೆ ಆರೋಪ ಮಾಡಿದ್ರೆ ನಿಮ್ಮ ಆರೋಪ, ನಾನಿಲ್ಲ ಅಂತ ಹೇಳೋದಿಲ್ಲ. ಈಗ ನೀವು ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದ್ರಿ, ರಾಷ್ಟ್ರೀಯ ನಾಯಕರ BJP ಗಮನಕ್ಕೆ ತಂದ್ರಿ, ಯಡಿಯೂರಪ್ಪನವರಿಗೆ ಫೋರ್ಸ್ ಮಾಡಿ ಅಂತ ಹೇಳಿದ್ರಿ. ಯಾಕೆ ಅವರು CBI ಮಾಡಿಸಿಲ್ಲ? ಆಗ ಯಾಕೆ CBI ಮಾಡಿಸಿಲ್ಲ? BJP ಅವರು ಅದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅಂತಿದ್ರೆ ಅವ್ರು ಕೊಡ್ಬೋದಿತ್ತಲ್ಲ. ರಾಜಕೀಯ ಕಾಂಗ್ರೆಸ್ನ ನಾಯಕರ ಜೊತೆ ಏನಾದರೂ ಸಂಬಂಧ ಇದೆ BJP ನಾಯಕರಿಗೆ? ಯಾಕೆ ಕೊಡ್ತಾ ಇಲ್ಲ? ಯಾಕೆ ಕೊಡಲಿಲ್ಲ? ದಟ್ ಈಸ್ ಐ ಡೋಂಟ್ ಹ್ಯಾವ್ ಎನಿ ಸಾಲಿಡ್ ಪ್ರೂಫ್. ಅದನ್ನಿಲ್ಲ ಅಂತ ಪ್ರೂಫ್ ಇದ್ದರೆ ಖಂಡಿತ ಹೇಳ್ತಿದ್ದೆ ನಾನು. ನೀವು ಬೇಕಾದ್ರೆ ನಿಮ್ಮ ಇನ್ವೆಸ್ಟಿಗೇಟಿವ್ ಜರ್ನಲಿಸಮಲ್ಲಿ ಯಾರಿದ್ದಾರೆ ಅವರ ಮುಖಾಂತರ ನಿಮ್ಮದು ಈಸಿಯಾಗಿ ಕಂಡುಹಿಡಿಬೋದು. ಮಾಡಿ ಯಾರ್ಯಾರು ಇನ್ವಾಲ್ವ್ ಅಂತೇಳಿ. ಈಗ ಪ್ರಿಯಾಂಕ್ ಖರ್ಗೆಯನ್ನು ಮಾತಾಡಿಸಿದ್ವಿ ನಾವು, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾತಾಡಿಸಿದ್ವಿ ಸರ್. ಅವ್ರು ಹೇಳಿದ್ರು, ಏನಂದ್ರು? 800 ಫ್ಲಾಟ್ ಎಲ್ಲದರ ಬಗ್ಗೆ CBI ತನಿಖೆ ಆಗಲಿ, ಯಾಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದರು. ಕೊಡಲಿ ಸ್ವಾಮಿ, ನಿಮ್ಮ ಹತ್ರ ಮಾತಾಡೋದಲ್ಲ, ಅದನ್ನು ಕೊಡಲಿ. ದೇ ಲೆಟ್ ದೆಮ್ ಡು ಇಮಿಡಿಯೇಟ್ಲಿ. ನಾವು ಕೊಡಲಿ, CBI ತನಿಖೆ ಆಗಲಿ, ಗೊತ್ತಾಗುತ್ತೆ. ಹಾಲಿಗೆ ಹಾಲು, ನೀರಿಗೆ ನೀರು. ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ಪ್ರಿಯಾಂಕ್ ಖರ್ಗೆ ಒಂದು ಮಾತೇನು ಹೇಳಿದ್ರು, ಯಾಕೆ ಮಾಡಲ್ಲ? BJP ಅವರು ಬಂದು ನೀವು ಆರೋಪ ಮಾಡಿದ್ದು ವಿಜೇಂದ್ರ ಮೇಲೆ 150 ಕೋಟಿ ಅಂತ, ಆದ್ರೆ ಯಾವಾಗ BJP ಅವರು ನಿಮ್ಮನ್ನ ಬಂದು ಹಂಗೆ ಹೇಳ್ಬೇಡ್ರಪ್ಪ ಪಾರ್ಟಿ ಹೆಸರು ಹಾಳಾಗತ್ತೆ ಅಂತ ಹೇಳಿದಾಗ ನೀವು ಪ್ಲೇಟ್ ಚೇಂಜ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನನಗೆ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದು ವಿಜೇಂದ್ರ ಅಲ್ಲ ಅಂತ ಈಗ ಯಾರು ಬಂದು ಕೂಡ ನನ್ನ ಹತ್ರ ಮಾತಾಡಲಿಲ್ಲ. ನಾನು ಎಲ್ಲಿ ಬೇಕಾದರೆ ಹೋಗಬೇಕಾದ್ರೆ ನಾನು ತಗೊಳ್ತೀನಿ. ನಾನೀಗ ಬಿಕಮ್ ಎ ವೆರಿ ರಿಲಿಜಿಯಸ್ ಮ್ಯಾನ್. ಓಕೆ, ಎಲ್ಲಿ ಬೇಕಾದರೆ ಹೋಗಿ ನಾನು ಆಣೆ ಹಾಕಿ ಹೇಳ್ತೇನೆ. ನನಗೆ ಯಾರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರು ಕೂಡ ಪ್ಲೇಟ್ ಚೇಂಜ್ ಅದು ಕೂಡ ಹೇಳಿಲ್ಲ. ನಾನು ದುಡುಕಿದ್ದೆ, ಅದು ನಾನು ಫಸ್ಟ್ ಇಂಟರ್ವ್ಯೂಲಿ ಕೂಡ ಹೇಳಿದ್ದೆ. ನಾನು ಸ್ವಲ್ಪ ದುಡುಕಿದ್ದೆ, ನಾನು ಮುಂಗೋಪಿ, ನಾನು ಸ್ವಲ್ಪ ಅದು ಆಗ ಮಾತಾಡಿ ಹೋಗಿ ಸೀದಾ ಪ್ರೆಸ್ಸನ್ನು ಕರೆದು ಬಾಯಿ ಬಂದಾಗ ಮಾತಾಡಿಬಿಟ್ಟೆ. ಅದು ದುಡುಕಿದೆ. ಆಮೇಲೆ ಗೊತ್ತಿದೆ ದುಡುಕಿದೆ ಅಂತೇಳಿ. ನನ್ನ ಹತ್ರ ಯಾರು ಕೂಡ ಬಂದು ಹಾಗೆ ಹೇಳು ಹೀಗೆ ಹೇಳು ಯಾರೂ ಹೇಳಿಲ್ಲ. ಹೇಳಿದರೆ ಖಂಡಿತ ಅವ್ರು ಹೇಳ್ತೀವಿ ಯಾರು ಅಂತೇಳಿ. ಅಲ್ಲ, 2013ರಲ್ಲಿ 2018ರಲ್ಲಿ ಅದನ್ನು CBI ಕೊಡಿ ಅಂತ ಬರುತ್ತೆ. ಅಂದರೆ ಗೌರ್ಮೆಂಟ್ ಕೊನೆಯ ಹಂತದಲ್ಲಿದ್ದಾಗ 2022ರಲ್ಲಿ ಬರುತ್ತೆ. BJP ಆಗಲಿ ಕಾಂಗ್ರೆಸ್ ಆಗಲಿ ಯಾರಿಗೂ CBI ಕೊಡಬೇಕು ಅಂತ ಆಸೆ ಇಲ್ಲ. ಮತ್ತು ನೀವು ಯಾಕೆ ಸಿಕ್ಕೋತಾ ಇದ್ದೀರಿ ಇಲ್ಲಿ ಮಿಡ್ಲಲ್ಲಿ? ಇದೇ ಮಾತು ಕೆಲವು ಮಿನಿಸ್ಟರ್ ಅಂತ ಕೇಳಿದರು. ಯಾಕೆ ಅನ್ವರ್ ನೀವಿಷ್ಟು ಹಾರಾಡ್ತಿದ್ದೀರಾ? ನಿಮ್ಮವನಿಗೆ ಅದು ಬೇಡ ಅಂತಲ್ಲ, ನೀವು ಬೇಡದಾಗ ನೀವೇ ಹಾರಾಡ್ತೀರ ಅಂತ ನನಗೆ ಪ್ರಶ್ನೆ ಮಾಡಿದ್ದು ಯಾರೊಬ್ಬರು ಮಾಡಿದರು. ಆಗ ನಾನು ಹೇಳಿದೆ, ದಯವಿಟ್ಟು ನೀವು ಮಾತಾಡಬೇಡಿ, ನಿಮ್ಗೆ ಗೊತ್ತಿಲ್ಲ. ಅವರು ಮುಸ್ಲಿಮ್ನವ್ರು ಭಾಳ ಇನ್ನಸೆಂಟ್ ಆ್ಯಂಡ್ ಇಗ್ನರೆಂಟ್, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರನ್ನು ಅಪೀಸ್ಮೆಂಟ್ ಮಾಡಿ, ತುಷ್ಟೀಕರಣ ಮಾಡಿ ಅವರು ಒಂದು ಕಡೆ ಕೂರಿಸಿದ್ದಾರೆ ಬೊಂಬೆ ಥರ ಅಷ್ಟೇ. ಅವ್ರಿಗೆ ಹೇಳಿದೆ, ಉತ್ತರ ಕೊಟ್ಟೆ ನಾನು.
ಹಾಂ ಈಗ ಒಂದು ಆರೋಪ ಮಾಡ್ಬೋದಲ್ಲ, ನಿಮಗೂ ಕೆಲವರ ಮೇಲೆ ದ್ವೇಷ ಇತ್ತು, ನೀವು ಅದನ್ನು ದ್ವೇಷ ತೀರಿಸ್ಕೊಂಡ್ಬಿಟ್ರಿ, ವರದಿ ಮಾಡಿದ್ರಿ. ಕೆಲವು ಮುಸ್ಲಿಂ ನಾಯಕರು CM ಇಬ್ರಾಹಿಂ, ಜಾಫರ್ ಶರೀಫ್, ರೆಹಮಾನ್ ಯಾರ ಖಾನ್, ಮೇಲೆ ದ್ವೇಷ ಇದ್ದಿಲ್ಲ. ನೋ 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 ಯಾಕೆ ಬೇಡಪ್ಪ, ನಾನು ಸ್ವಾಮಿ ನಾನು ಪ್ರೂಫ್ ಕೊಟ್ಟಿದ್ದೇನಲ್ಲ. ಅವರು ಮಾಡಿದ್ದ ಕಬಳಿಕೆ ಮಾಡಿದ ಲ್ಯಾಂಡ್ ವಿಷಯ ಪ್ರೂಫ್ ಕೊಟ್ಟಿದ್ದೇನಲ್ಲ ಸ್ವಾಮಿ. ನನ್ನ ರಿಪೋರ್ಟ್ ಸುಮ್ಮನೆ ಅಲ್ಲ ಸ್ವಾಮಿ. 7,000 ಪುಟದಲ್ಲಿ ಎಲ್ಲ ಬರುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಮಾಡಿದೆ ಅಂತೇಳಿ. ಅದನ್ನು ಕಳಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವರು ಎಷ್ಟು ಕಷ್ಟಪಟ್ಟು ಅದನ್ನು ಸಪ್ರೆಸ್ ಮಾಡಲಿಕ್ಕೆ ನೋಡ್ತಿರೋದು. ಈಗಲೂ ಹೇಳ್ತಾ ಇದ್ರಿ ಏಷ್ಯನ್ ಮಾಲ್, ಕಲಬುರಗಿ ಏಷ್ಯನ್ ಮಾಲಲ್ಲಿರುವ 800 ಫ್ಲ್ಯಾಟ್ಸು ಅದು ವಕ್ಫ್ ಜಾಗದಲ್ಲಿ ಮತ್ತು ಅದರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ. ಹಾಂ, ಎಷ್ಟು ಕೋಟಿ ಹಗರಣ ಅಂತ ಹೇಳ್ಬೋದು ಅದು? ಹೌದು. CBI ಅದು ಲೆಕ್ಕ ನೀವು ಮಾಡ್ಕೊಳ್ಬೇಕು. ಆಗ ಕ್ಯಾಲ್ಕುಲೇಟ್ ಮಾಡಿದ್ದೆ, ಈಗ ನನಗೆ ನೆನಪಿಲ್ಲ ಎಷ್ಟು ಅಂತೇಳಿ. ಆದರೆ ಒಂದು ಹೇಳ್ತೀನಿ ನಾನು, ಅದು ಬೇನಾಮಿ ಜನಗಳ ಕರೆದು ಇನ್ವೆಸ್ಟಿಗೇಟ್ ಮಾಡೋತ್ತಿಗೆ ಎಲ್ಲ ಹೊರಗಡೆ ಬರುತ್ತೆ. ಇವ್ರು ಯಾಕೆ ಹೆದರ್ತಾರೆ? ಪ್ರಿಯಾಂಕಾ ಖರ್ಗೆ ಯಾಕೆ ಹೆದರ್ತೀಯಪ್ಪ? ಪುರುಷೋತ್ತ ಇದೆ ನಿನ್ನ ಹತ್ರ ಇದ್ದರೆ ಮಾಡು. ಸಿದ್ದರಾಮಯ್ಯ ಅವರೇ, ಎರಡು ಕಮ್ಯುನಿಟಿ ಮಧ್ಯೆ ಬೆಂಕಿ ಹಚ್ಚಬೇಡಿ. ಈ ಭಾರತ ಎಲ್ರಿಗೂ ಬಾಳ್ಬೇಕಾದ ಜಾಗ, ಬೆಂಕಿ ಹಚ್ಚಿ ಬೇಡ ಕೆಲಸ ಮಾಡಬೇಡಿ. ನೀವು ನಿಜವಾಗ್ಲೂ ಪುರುಷತ್ವ ಇದ್ದರೆ ದಯವಿಟ್ಟು CBI ಕೊಡಿ, ಆಮೇಲೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೇನೆ. ವಿಜೇಂದ್ರ ಅವರನ್ನು ಕಳಿಸಿ ಆ ದುಡ್ಡು ತಗೊಳ್ಳಿ ಅಂತ ಹೇಳಿಸ್ತಾರಲ್ವಾ, ಅದು ಕಾಂಗ್ರೆಸ್ ಮತ್ತು BJP ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಆಗಿದ್ರೆ? ಐ ಡೋಂಟ್ ನೋ. ಹಾಗಿದ್ದರೆ ಅದನ್ನು ತಕ್ಷಣ ನಾನು ಅದಾದ ನಂತರ ತಕ್ಷಣ ಮಂಡನೆ ಮಾಡ್ತಿದ್ದಿಲ್ಲ. ಅದಕ್ಕೆಲ್ಲ ಹೇಳಿದ್ದು ನೋಡಿ, ಕೆಲವು ವಿಷಯಗಳೆಲ್ಲ ನಮಗೆ ಸಿಗಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮಂಥವರು ಡೂ ಸಮ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಆಗುತ್ತೆ. ಅದು ನೀವು ರಿಪಬ್ಲಿಕ್ ಕಡೆಯವರು, ಯು ಆರ್ ನೋನ್ ಫಾರ್ ಡೂಯಿಂಗ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಸ್ವಾಮಿ. ನಂದು ರಿಪೋರ್ಟ್ ಹೇಗೆ ನಿಮ್ಮ ಕೈಲಿದೆ, ಇಲ್ದಿದ್ದರೆ ನಾನು ನಿಮಗೆ ಲಿಂಕ್ ಕೊಡ್ತೇನೆ, ತಗೊಳ್ಳಿ. ಇದರಲ್ಲಿ ನಿಮಗೀಗ ಅನ್ಸತ್ತಾ ಸಿದ್ದರಾಮಯ್ಯನವರು ಇದನ್ನು CBI ಕೊಡ್ತಾರೆ ಅಂತ ಅನ್ಸತ್ತಾ? ಅವ್ರಿಗೆ ಪುರುಷತ್ವ ಇದ್ದರೆ ಕೊಡಬೇಕು. ಸುಮ್ಮನೆ ನೋಡಿ, 4-5 ವರ್ಷ ಮುಂಚೆ ಪಾಪ ಜಮೀರ್ ಅವನು ಜನ್ವಿನಾಗಿ ಹೇಳ್ದ, ನಾನು ಅನುಮಾನ ಪಡೆದ ರಿಪೋರ್ಟನ್ನು CBI ಹ್ಯಾಂಡಲ್ ಮಾಡ್ತೀನಿ ಅಂತೇಳಿ. ಆಗ ಎಲ್ಲ ಕಾಂಗ್ರೆಸ್ ಮೇಲೆ ಹಾರಿ ಇದು ಮಾಡಿ ಆಮೇಲೆ ಅದು ಪುಸ್ತಕ ಆಯ್ತದು. ಹಾಗೆ ಇದು ಒಮ್ಮೆ ದೇ ಆರ್ ಬೈಯಿಂಗ್ ಟೈಮ್. ಈಗ ಹೇಳಿ 4-5 ವರ್ಷ ಹಾಗೆ ಹೋಗುತ್ತೆ. ನಿಮ್ಗೆ ಅನ್ಸುತ್ತಾ ನಿಮ್ಮ ಈ ಪ್ರಯತ್ನಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗುತ್ತೆ, ಮುಸ್ಲಿಮರಿಗೆ ಆ ವಕ್ಫ್ ಜಾಗ ವಾಪಸ್ ಬರುತ್ತೆ, ಆ ರಾಜಕಾರಣಿಗಳು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ಸುತ್ತಾ ನಿಮಗೆ? ಇವತ್ತಲ್ಲ ನಾಳೆ ದೇವರ ದಯದಿಂದ ವಿತ್ ಆಲ್ ಗಾಡ್ಸ್ ಗ್ರೇಸ್ ಅದು ಖಂಡಿತವಾಗಿ ಹೊರ ಬಂದೇ ಬರುತ್ತೆ. ವಕ್ಫ್ ಜಾಗ ಇರೋದೇ 54,000 ಎಕರೆ, ಅದರಲ್ಲಿ 28,000 ಎಕರೆ ಲೂಟಿ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು 1,60,000 ಎಕರೆಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದು ಅವರನ್ನು ಪ್ಲೀಸ್ ಮಾಡೋದಕ್ಕೆ ಮುಸ್ಲಿಮರನ್ನ ಅಂತೇಳಿ, ಇದು ನಿಜಾನಾ? ಎಲ್ಲಿಂದ ಬಂತು ಸ್ವಾಮಿ? ಅಲ್ಲ ಹೌದು, 1,60,000 ಎಕರೆ ಎಲ್ಲಿ ಬಂತು? ಆಯಿತು, ಅವರು ಭಾಳ ಸತ್ಯದಿಂದ ಅದು ಮಾಡಿದ್ದಾರೆ, ಪಾಪ ಮುಸಲ್ಮಾನಿಗೆ ಹೆಲ್ಪ್ ಮಾಡು ಅಂತೇಳಿ. ಮತ್ತೆ ಹಿಂತೆಗೆದುಕೊಂಡ್ರು ಅವರು ಆ ನೋಟಿಸ್ಗಳು. ಯಾಕೆ ಹಿಂತೆಗೆದುಕೊಂಡ್ರು ಅವರು? BJP ಟೈಮಲ್ಲೂ ಕೂಡ ನೋಟಿಸ್ ಕೊಟ್ಟರಲ್ಲ ಸರ್, ಇದಕ್ಕಿಂತ ಜಾಸ್ತಿ BJP ಅವರು ಕೂಡ ಕೊಟ್ಟರಲ್ಲ ಹಾಗೆ ಹೇಳ್ತೀನಿ. ನಾವೊಂದು ಮಾತು ಹೇಳ್ತೇನೆ, ಇಲ್ಲ BJP ಕೊಟ್ಟೆ, ಅದು ಒಂದೆರಡು ಆಸ್ತಿ ಮಾತ್ರ ನಂಗೆ ಗೊತ್ತಿದೆ, ಅದು ಅಷ್ಟಕ್ಕೆ ನೋಟಿಸ್ ಕೊಟ್ಟಿಲ್ಲ. ಕೊಡಬೇಕಾದಕ್ಕೆ ಕೊಟ್ಟಿದ್ದೆ, ನಾನೇ ಹೇಳಿ ಕೊಡಿಸಿದ್ದೇನೆ, ಅದು ಬೇರೆ ಮಾತು. ಈಗ ಅವರು ಕೊಡಲಿ, CBI ಕೊಡಲಿ. I'll be the first man to go and garland Siddaramaiah and give a bouquet. The best bouquet in Bangalore, ನಾನು ಅವರಿಗೆ ಹೋಗಿ ಕೊಡ್ತೇನೆ ನಾನು. ಥ್ಯಾಂಕ್ ಯು ಸರ್. ಅನ್ವರ್ ಮಾನಿಪಾಡಿ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು. ಆರೋಗ್ಯವಾಗಿರಿ, ಚೆನ್ನಾಗಿರಿ, ಹೋರಾಟಗಳು ಮುಂದುವರಿಲಿ, ನ್ಯಾಯ ದೊರಕಲಿ. ಯಾರಿಗೆ ಸಿಗಬೇಕಾಗಿತ್ತು ಅದು ನ್ಯಾಯಬದ್ಧವಾಗಿ ಅವರಿಗೆ ಸಿಗಲಿ, ಅದು ಬಿಟ್ಟು ಯಾರಿಗೂ ಕೂಡ ಲೂಟಿಕೋರರಿಗೆ ಸಿಗದಿರಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್.